Hello guys, welcome back to my Artifacts class. All English tenses video series ನಲ್ಲಿ ಇದು ಕ್ಲಾಸ್ ನಂಬರ್ 5 and ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಿದ್ದೀವಿ ಪಾಸ್ಟ್ ಸಿಂಪಲ್ ಟೆನ್ಸ್. ಈಗ ಆಲ್ರೆಡಿ ಈ ಹಿಂದಿನ 4 ಕ್ಲಾಸಸ್ನಲ್ಲಿ ನಾನು ಪ್ರೆಸೆಂಟ್ ಟೆನ್ಸ್ನ 4 ಫಾರ್ಮ್ಗಳನ್ನ ಟೀಚ್ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ನೀವು ನೋಡಿರಲೇಬೇಕು. ನೋಡಿಲ್ಲ ಅಂದರೆ ಅವುಗಳ ಲಿಂಕ್ನ ನಾನು ಕೆಳಗಡೆ ಪೇಸ್ಟ್ ಮಾಡಿದ್ದೀನಿ ಕಾಮೆಂಟ್ ಬಾಕ್ಸ್ನಲ್ಲಿ, ನೀವು ಫಾಲೋ ಮಾಡಿ. ಫಸ್ಟ್ ಆ ವಿಡಿಯೋಗಳನ್ನ ನೋಡಿ ಆಮೇಲೆ ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನು ಈಗ ಆಲ್ರೆಡಿ ಮೊದಲು ಅಪ್ಲೋಡ್ ಮಾಡಿದಂತಹ ಹಲವಾರು ವಿಡಿಯೋಗಳನ್ನ ಪ್ರೈವೇಟ್ ಮಾಡಿದ್ದೆ ನಂಬರ್ 5, 6, 7, 8ಇಂದ. ಆ ಎಲ್ಲ ವಿಡಿಯೋದಲ್ಲಿರುವ ಕಂಟೆಂಟ್ನ ಮತ್ತೊಮ್ಮೆ ನಾನು ರೀ ಅಪ್ಲೋಡ್ ಮಾಡ್ತಿದ್ದೀನಿ ಈ ವಿಡಿಯೋ ಸೀರೀಸ್ನಲ್ಲಿ. ನಿಮ್ಗೆ ಅಲ್ಲಿ ಸಿಗದೆ ಇರುವಂಥ ಕಂಟೆಂಟ್ ಕ್ಲಾಸಸ್ ಎಲ್ಲ ಈಗ ಇಲ್ಲಿ ಸಿಗ್ತಾ ಇದೆ ವಿತ್ ಅ ಲಾಟ್ ಮೋರ್ ಎಕ್ಸಾಂಪಲ್ಸ್. ಹಾಗಿದ್ರೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ಕಲಿಯೋಣ ಪಾಸ್ಟ್ ಸಿಂಪಲ್ ಟೆನ್ಸ್ನಲ್ಲಿ ನಾವು ಎಕ್ಸಾಕ್ಟ್ಲಿ ಯಾವಾಗ ಮಾತಾಡಬೇಕು, ಹೇಗೆ ಸೆಂಟೆನ್ಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ನಾವು ಪ್ರೆಸೆಂಟ್ನ 4 ಫಾರ್ಮ್ಗಳನ್ನ ಮುಗಿಸಿದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಾ ಇದ್ದೀವಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಸಿಂಪಲ್, ಹೇಗಾದರೂ ಕರಿಬೋದು ನೀವು. ಸೊ ಪಾಸ್ಟ್ ಸಿಂಪಲ್ನಲ್ಲಿ ನಾವು ಯಾವಾಗ ಮಾತಾಡಬೇಕು ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಈ ಟೆನ್ಸ್ನಲ್ಲಿ ನಾವು ಈ ಹಿಂದೆ ಯಾವುದಾದ್ರೂ ಟೈಮಲ್ಲಿ ಆಗಿರುವಂಥ ಕೆಲಸಗಳನ್ನ ಮಾತಾಡ್ತೀವಿ. ಸೊ ತುಂಬ ಸಿಂಪಲ್ ಇದೆ ಅರ್ಥ ಮಾಡ್ಕೊಳ್ಳೋದು. ಪಾಸ್ಟ್ ಸಿಂಪಲ್ ಹೆಸರೇ ಹೇಳ್ತಿದೆ, ಪಾಸ್ಟ್ನಲ್ಲಿ ನಡೆದಂತಹ ಕೆಲಸಗಳು ಅಷ್ಟೇ. ಆ್ಯಂಡ್ ಅವು ಪಾಸ್ಟ್ನಲ್ಲೇ ನಡೆದಿರಬೇಕು, ಮುಗ್ದಿರಬೇಕು. ಪ್ರೆಸೆಂಟ್ಗೆ ಯಾವುದೇ ಸಂಬಂಧವನ್ನು ಹೊಂದಿರಬಾರ್ದು, ಪ್ರೆಸೆಂಟ್ಗೆ ಯಾವುದೇ ರೀತಿ ರಿಲೇಟ್ ಆಗಿರಬಾರ್ದು. ಪ್ರೆಸೆಂಟ್ನಲ್ಲಿ ಇನ್ವ್ಯಾಲಿಡ್ ಇರಬೇಕು, ಪ್ರೆಸೆಂಟ್ಗೆ ಅದು ಯಾವುದೇ ರೀತಿಯಲ್ಲೂ ಟ್ರೂ ಇರಬಾರ್ದು. ಪಾಸ್ಟ್ನಲ್ಲಿ ನಡೆದಿರಬೇಕು, ಮುಗ್ದಿರಬೇಕು. ಓಕೆ, ಸೊ ನಾ ಹಿಂದೆ ಹೇಳಿದ್ದೆ 3rd ಕ್ಲಾಸ್ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ, ಅದು ಕೂಡ ಪಾಸ್ಟ್ನಲ್ಲೇ ಮುಗ್ದಿದ್ದು, ಬಟ್ ಪ್ರೆಸೆಂಟ್ಗೆ ರಿಲೇಷನ್ ಹೊಂದಿರುತ್ತೆ, ಪ್ರೆಸೆಂಟ್ನಾಗೆ ರಿಲೇಟೆಡ್ ಆಗಿರುತ್ತೆ. ರೈಟ್, ಆ ಆ್ಯಕ್ಷನ್ಗಳು ಪ್ರೆಸೆಂಟ್ಗೆ ಎಫೆಕ್ಟ್ ಕೊಡ್ತಾ ಇರುತ್ತೆ. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ನಿಮಗೆ ಕಂಪ್ಯಾರಿಸನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಈಗಿನ ಸಮಯಕ್ಕೆ ಇದು ಯಾವುದೇ ಸಂಬಂಧ ಹೊಂದಿರೋದಿಲ್ಲ. ತುಂಬ ಸಿಂಪಲ್, ಈ ಹಿಂದೆ ನಡೀತು ಮುಗೀತು ಅಷ್ಟೇ. ಫಾರ್ ಎಕ್ಸಾಂಪಲ್, ನಾನು ನಿನ್ನೆ ಕೆಲಸ ಮಾಡಿದೆ. ಸೊ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ವರ್ಕ್ ಯೆಸ್ಟರ್ಡೇ, ನಾನು ನಿನ್ನೆ ಕೆಲಸ ಮಾಡಿದೆ. ರೈಟ್, ಸೊ ಸಿಂಪಲ್ ಆಗಿ ಹೇಳ್ತೀವಿ. ಆ್ಯಂಡ್ ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಡಿಡ್ನ ಯೂಸ್ ಮಾಡ್ತೀವಿ. ಯಾವುದೇ ಸಬ್ಜೆಕ್ಟ್ ಬಂದರೂ ಡಿಡ್ನ ಯೂಸ್ ಮಾಡಿ ಮಾತಾಡ್ತೀವಿ. ಆ್ಯಂಡ್ ಮೇನ್ ವರ್ಬ್ ಇಲ್ಲಿ ಪಾಸ್ಟ್ ಫಾರ್ಮ್ನಲ್ಲಿರುತ್ತೆ, ಅಂದರೆ ಏಟ್. ಸೊ ಈಟ್ನ ಪಾಸ್ಟ್ ಫಾರ್ಮ್ ಏಟ್ ಈ ರೂಪದಲ್ಲಿ ಇರುತ್ತೆಲ್ಲ ಮೇನ್ ವರ್ಬ್ಗಳು, ಆ್ಯಕ್ಷನ್ ವರ್ಬ್ಗಳು. ಅದು ಕೂಡ ಪಾಸಿಟಿವ್ ಸೆಂಟೆನ್ಸ್ಗಳಿಗೆ ಮಾತ್ರ. ನೀವು ನೆಗೆಟಿವ್ ಸೆಂಟೆನ್ಸ್ ಕ್ವೆಶ್ಚನ್ಗಳು ಮಾಡೋವಾಗ ಏಟ್ ಇರಲ್ಲ, ಬೇಸ್ ಫಾರ್ಮ್ಗೆ ವಾಪಸ್ ಬರುತ್ತೆ, ಈಟ್ ಇರುತ್ತೆ. ರೈಟ್, ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿ ಹೇಗಿರುತ್ತೆ. ಐ ವೆಂಟ್ ಟು ಡೆಲ್ಲಿ ಲಾಸ್ಟ್ ವೀಕ್. ಸೊ ಇಲ್ಲಿ ನೋಡಿ ಗೋ ವೆಂಟ್ ಆಗುತ್ತೆ ಇಲ್ಲಿ. ಐ ವೆಂಟ್ ಟು ಡೆಲ್ಲಿ ಲಾಸ್ಟ್ ವೀಕ್ ಅಂದರೆ ನಾನು ಲಾಸ್ಟ್ ವೀಕ್ ಡೆಲ್ಲಿಗೆ ಹೋಗಿದ್ದೆ. ರೈಟ್, ಮುಗೀತು. ಲಾಸ್ಟ್ ವೀಕ್ ನಾನು ಡೆಲ್ಲಿಗೆ ಹೋಗಿದ್ದೆ, ವಾಪಸ್ ಬಂದೆ. ಅದು ಆ ಕೆಲಸ ಮುಗಿದು 1 ವೀಕ್ ಆಯಿತು. ಸೊ ಪ್ರೆಸೆಂಟ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಲ್ವಾ. ಸೊ ಐ ವೆಂಟ್ ಟು ಡೆಲ್ಲಿ ಲಾಸ್ಟ್ ವೀಕ್, ಯು ವೆಂಟ್ ಟು ಡೆಲ್ಲಿ ಲಾಸ್ಟ್ ವೀಕ್, ನೀನು ಡೆಲ್ಲಿಗೆ ಲಾಸ್ಟ್ ವೀಕ್ ಹೋಗಿದ್ದೆ. ವಿ ವೆಂಟ್ ಟು ಡೆಲ್ಲಿ ಲಾಸ್ಟ್ ವೀಕ್, ನಾವು ಲಾಸ್ಟ್ ವೀಕ್ ಡೆಲ್ಲಿಗೆ ಹೋಗಿದ್ದೆವು. ದೇ ವೆಂಟ್ ಟು ಡೆಲ್ಲಿ ಲಾಸ್ಟ್ ವೀಕ್, ಅವರು ಲಾಸ್ಟ್ ವೀಕ್ ಡೆಲ್ಲಿಗೆ ಹೋಗಿದ್ರು. ಮೈ ಫ್ರೆಂಡ್ಸ್ ವೆಂಟ್ ಟು ಡೆಲ್ಲಿ ಲಾಸ್ಟ್ ವೀಕ್, ನನ್ನ ಫ್ರೆಂಡ್ಸ್ ಲಾಸ್ಟ್ ವೀಕ್ ಡೆಲ್ಲಿಗೆ ಹೋಗಿದ್ರು. ರೈಟ್, ಸೊ ತುಂಬ ಜನ ಈ ಥರ ಟೈಮ್ನ ಎಲ್ಲೆಲ್ಲೋ ಹಾಕ್ಬಿಡ್ತಾರೆ. ಸೊ ಲಾಸ್ಟ್ ವೀಕ್ ಅನ್ನೋದು ಟೈಮ್ನ ಹೇಳ್ತಿದೆ. ಇದು ಯಾವಾಗಲೂ ನೀವು ಈ ಥರ ಟೈಮ್ ಹೇಳೋ ವರ್ಡ್ಗಳನ್ನ ನೀವು ಎಂಡಲ್ಲ ಹಾಕಬೇಕು, ಸೆಂಟೆನ್ಸ್ನ ಕೊನೆಯಲ್ಲೇ ಹಾಕಬೇಕು. ಸೊ ಸಮ್ಟೈಮ್ಸ್ ನಾವು ಬಿಗಿನಿಂಗ್ನಲ್ಲೇ ಹಾಕಬೇಕಾಗುತ್ತೆ. ಯಾವಾಗ ಅಂದರೆ ಟೈಮ್ಗೆ ಪ್ರಾಮುಖ್ಯತೆ ಕೊಟ್ಟು ಮಾತಾಡುವಾಗ, ಆ ಕೆಲಸ ನಡೆದಿದ್ದು ಯಾವಾಗ ಅನ್ನೋದನ್ನ ಮೊದಲೇ ನಾವು ಹೇಳಬೇಕು ಅಂದಾಗ ನಾವು ಫಸ್ಟ್ನಲ್ಲೇ ನಾವು ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲೇ ಹಾಕ್ಬೋದು. ಸೊ ಹಾಗೆ ಹೇಳಿ ಲಾಸ್ಟ್ ವೀಕ್ ಐ ವೆಂಟ್ ಟು ಡೆಲ್ಲಿ, ಈ ರೀತಿ ಹೇಳಬಹುದು, ಏನು ತಪ್ಪಿಲ್ಲ. ಬಟ್ ಬರೆಯೋ ಹಾಗಿದ್ರೆ ನೋಡಿ ಲಾಸ್ಟ್ ವೀಕ್ ಆದಮೇಲೆ ಕಾಮಾ ಹಾಕಬೇಕು ಬರೆಯೋ ಹಾಗಿದ್ರೆ. ಅದೇ ರೀತಿ ಹಿ ಇದ್ರೂ ಕೂಡ, ಶಿ ಇದ್ರೂ ಕೂಡ, ಇಟ್ ಇದ್ರೂ ಕೂಡ ವೆಂಟ್ ಬರುತ್ತೆ. ಹಿ ವೆಂಟ್ ಟು ಡೆಲ್ಲಿ ಲಾಸ್ಟ್ ವೀಕ್, ಶಿ ವೆಂಟ್ ಟು ಡೆಲ್ಲಿ ಲಾಸ್ಟ್ ವೀಕ್, ಇಟ್ ವೆಂಟ್ ಟು ಡೆಲ್ಲಿ ಲಾಸ್ಟ್ ವೀಕ್, ಕಿರಣ್ ವೆಂಟ್ ಟು ಡೆಲ್ಲಿ ಲಾಸ್ಟ್ ವೀಕ್. ಓಕೆ, ನಾನು ಲಾಸ್ಟ್ ವೀಕ್ ಡೆಲ್ಲಿಗೆ ಹೋಗಿರಲಿಲ್ಲ, ಬೇರೆ ಯಾವುದೋ ಪ್ರದೇಶಕ್ಕೆ ಹೋಗಿದ್ದೆ. ಸೊ ಅದನ್ನು ಹೇಗೆ ಹೇಳ್ತೀವಿ, ನಾನು ಲಾಸ್ಟ್ ವೀಕ್ ಡೆಲ್ಲಿಗೆ ಹೋಗಿರಲಿಲ್ಲ. ಐ ಡಿಡ್ ನಾಟ್ ಗೋ ಟು ಡೆಲ್ಲಿ ಲಾಸ್ಟ್ ವೀಕ್. ನೋಡಿ ಇಲ್ಲಿ ನೋಡಿ, ನೆಗೆಟಿವ್ ಹೇಳೋ ಅಂಥ ವರ್ಡ್ ಡಿಡ್ ನಾಟ್. ನಾನು ಈ ಪಾಸ್ಟ್ನಲ್ಲಿ ಒಂದು ಕೆಲಸ ಮಾಡಿಲ್ಲ ಅಂತ ಹೇಳೋ ಹಾಗಿದ್ರೆ ನೀವು ಯೂಸ್ ಮಾಡಬೇಕು ಡಿಡ್ ನಾಟ್ನ.
ಸಿಂಪಲ್ ಆಗಿ ಸಬ್ಜೆಕ್ಟ್ ಆದಮೇಲೆ ಹಾಕ್ಬಿಡಿ. ಐ ಡಿಡ್ ನಾಟ್ ಗೋ, ಯು ಡಿಡ್ ನಾಟ್ ಗೋ, ವಿ ಡಿಡ್ ನಾಟ್ ಗೋ, ದೇ ಡಿಡ್ ನಾಟ್ ಗೋ, ಮೈ ಫ್ರೆಂಡ್ಸ್ ಡಿಡ್ ನಾಟ್ ಗೋ. ಸೊ ನೋಡಿ, ಇಲ್ಲಿ ವೆಂಟ್ ಬರಲ್ಲ, ಗೋ ಬರುತ್ತೆ. ತುಂಬ ಜನ ಇಲ್ಲಿ ತಪ್ಪು ಮಾಡ್ತಾರೆ. ಈ ರೀತಿ ಹೇಳುವಾಗ ಐ ಡಿಡ್ ನಾಟ್ ವೆಂಟ್ ಟು ಡೆಲ್ಲಿ ಲಾಸ್ಟ್ ವೀಕ್ ಅಂತ ಆ ರೀತಿ ಹೇಳಿದ್ರೆ ತಪ್ಪು. ಐ ಡಿಡ್ ನಾಟ್ ಗೋ ಟು ಡೆಲ್ಲಿ ಲಾಸ್ಟ್ ವೀಕ್. ಯಾಕೆಂದರೆ ಡಿಡ್ ನಾಟ್ ಅನ್ನೋದೇ ಪಾಸ್ಟ್ನ ಹೇಳ್ತಾ ಇದೆ. ಮತ್ತೆ ಯಾಕೆ ನೀವು ವೆಂಟ್ ಹಾಕ್ತೀರಾ? ಅದು ಗ್ರಾಮ್ಯಾಟಿಕಲಿ ತಪ್ಪಾಗುತ್ತೆ. ನೀವು ಯಾವತ್ತೂ ಹೇಳಬಾರ್ದು ಆ ರೀತಿ. ನಾನು ಲಾಸ್ಟ್ ವೀಕ್ ಡೆಲ್ಲಿಗೆ ಹೋಗಿಲ್ಲ. ವಿ ಡಿಡ್ ನಾಟ್ ಗೋ ಟು ಡೆಲ್ಲಿ ಲಾಸ್ಟ್ ವೀಕ್. ನಾವು ಲಾಸ್ಟ್ ವೀಕ್ ಡೆಲ್ಲಿಗೆ ಹೋಗಿರಲಿಲ್ಲ. ಹಿ ಡಿಡ್ ನಾಟ್ ಗೋ ಟು ಡೆಲ್ಲಿ. ಅವನು ಡೆಲ್ಲಿಗೆ ಹೋಗಿರಲಿಲ್ಲ, ಅವಳು ಡೆಲ್ಲಿಗೆ ಹೋಗಿರಲಿಲ್ಲ. ಕಿರಣ್ ಡಿಡ್ ನಾಟ್ ಗೋ ಟು ಡೆಲ್ಲಿ. ಕಿರಣ್ ಕೂಡ ಡೆಲ್ಲಿಗೆ ಹೋಗಿರಲಿಲ್ಲ. ಸೊ ತುಂಬ ಜನಕ್ಕೆ ಅದು ಅಭ್ಯಾಸ ಆಗೋಗಿರುತ್ತೆ. ಡಿಡ್ ನಾಟ್ ವೆಂಟ್, ಡಿಡ್ ನಾಟ್ ಡನ್ ಆ ರೀತಿ ಹೇಳೋದು. ಸೊ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗಬೇಕು ಅಂದರೆ ಹೆಚ್ಚೆಚ್ಚು ಸೆಂಟೆನ್ಸ್ಗಳನ್ನ ಮಾಡಬೇಕು. ಆ್ಯಂಡ್ ಮಾಡಿದ್ದನ್ನು ಬಾಯಿ ತೆಗೆದು ನೀವು ಹೇಳಬೇಕು ಜೋರಾಗಿ. ಆವಾಗಲೇ ಪ್ರಾಕ್ಟೀಸ್ ನಿಮ್ಮ ಮೈಂಡ್ನಲ್ಲಿ ಉಳ್ಕೊಳ್ಳುತ್ತೆ. ಇಲ್ಲಾಂದರೆ ನೀವು ಡಿಡ್ ನಾಟ್ ವೆಂಟ್ ಅಂತಲೇ ಹೇಳೋ ಅಭ್ಯಾಸ ಆಗೋಗುತ್ತೆ. ಓಕೆ, ನಾನು ಲಾಸ್ಟ್ ವೀಕ್ ಡೆಲ್ಲಿಗೆ ಹೋಗಿದ್ನಾ ಅಂತ ಕೇಳಬೇಕೀಗ. ಆಗ ಕೇಳಿ, ಡಿಡ್ ಐ ಗೋ ಟು ಡೆಲ್ಲಿ ಲಾಸ್ಟ್ ವೀಕ್? ನಾನು ಲಾಸ್ಟ್ ವೀಕ್ ಡೆಲ್ಲಿಗೆ ಹೋಗಿದ್ನಾ? ಡಿಡ್ ಯು ಗೋ ಟು ಡೆಲ್ಲಿ ಲಾಸ್ಟ್ ವೀಕ್? ನೀನು ಲಾಸ್ಟ್ ವೀಕ್ ಡೆಲ್ಲಿಗೆ ಹೋಗಿದ್ಯಾ? ಡಿಡ್ ದೇ ಗೋ ಟು ಡೆಲ್ಲಿ ಲಾಸ್ಟ್ ವೀಕ್? ಅವ್ರು ಲಾಸ್ಟ್ ವೀಕ್ ಡೆಲ್ಲಿಗೆ ಹೋಗಿದ್ರಾ? ಅದೇ ರೀತಿ ಡಿಡ್ ಹಿ, ಡಿಡ್ ಶಿ, ಡಿಡ್ ಇಟ್, ಡಿಡ್ ಕಿರಣ್ ಗೋ ಟು ಡೆಲ್ಲಿ ಅಂತ ಹೇಳ್ಬಹುದು. ಎಲ್ಲರಿಗೂ ಡಿಡ್ನ ಯೂಸ್ ಮಾಡಿ ಕ್ವಶನ್ ಮಾಡುವಾಗ ಡಿಡ್ ಬಿಗಿನಿಂಗ್ನಲ್ಲೇ ಬರುತ್ತೆ. ಇದು ರೂಲ್ ಯಾವಾಗಲೂ ನಾನು ಹೇಳ್ತೀನಿ. ಯಾವಾಗಾದರೂ ನೀವು ಪಾಸಿಟಿವ್ ಕ್ವಶನ್ಗಳನ್ನ ಮಾಡಬೇಕು ಅಂದರೆ ಕೇಳೋದಕ್ಕೋಸ್ಕರ, ಇನ್ಫಾರ್ಮೇಷನ್ ಪಡೆಯೋದಕ್ಕೋಸ್ಕರ ನೀವು ಕೇಳಬೇಕು ಅಂದರೆ ಆ ಒಂದು ಹೆಲ್ಪಿಂಗ್ ವರ್ಬ್ನ ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲೇ ಹಾಕಬೇಕು. ಇದೊಂದು ಎಸ್ ಆರ್ ನೋ ಕ್ವಶನ್. ಡಿಡ್ ಯು ಗೋ ಟು ಡೆಲ್ಲಿ ಲಾಸ್ಟ್ ವೀಕ್ ಅಂತ ನಿಮ್ಗೆ ಯಾರಾದರೂ ಕೇಳಿದರೆ ಅವ್ರಿಗೆ ಆನ್ಸರ್ ಹೇಳಿ. ಹೋಗಿದ್ರೆ ಎಸ್ ಐ ಡಿಡ್ ಅಂತ, ಹೋಗಿರಲಿಲ್ಲ ಅಂದರೆ ನೋ ಐ ಡಿಡೆಂಟ್ ಅಂತ. ಓಕೆ, ನೆಕ್ಸ್ಟ್, ನಾನು ಲಾಸ್ಟ್ ವೀಕ್ ಡೆಲ್ಲಿಗೆ ಹೋಗಿರಲಿಲ್ವಾ ಅಂತ ಕೇಳಬೇಕು. ಅಂದರೆ ನೆಗೆಟಿವ್ ಕ್ವಶನ್ ಕೇಳಬೇಕು ಅಂದರೆ ಕೇಳಿ, ಡಿಡೆಂಟ್ ಐ ಗೋ ಟು ಡೆಲ್ಲಿ ಲಾಸ್ಟ್ ವೀಕ್? ನಾನು ಲಾಸ್ಟ್ ವೀಕ್ ಡೆಲ್ಲಿಗೆ ಹೋಗಿರಲಿಲ್ವಾ? ಡಿಡೆಂಟ್ ಯು ಗೋ ಟು ಡೆಲ್ಲಿ ಲಾಸ್ಟ್ ವೀಕ್? ನೀನು ಲಾಸ್ಟ್ ವೀಕ್ ಡೆಲ್ಲಿಗೆ ಹೋಗಿರಲಿಲ್ವಾ? ಡಿಡೆಂಟ್ ದೇ ಗೋ ಟು ಡೆಲ್ಲಿ? ಡಿಡೆಂಟ್ ಮೈ ಫ್ರೆಂಡ್ಸ್ ಗೋ ಟು ಡೆಲ್ಲಿ ಲಾಸ್ಟ್ ವೀಕ್? ನಮ್ಮ ಫ್ರೆಂಡ್ಸ್ ಲಾಸ್ಟ್ ವೀಕ್ ಡೆಲ್ಲಿಗೆ ಹೋಗಿರಲಿಲ್ವಾ? ಅದೇ ರೀತಿ ಡಿಡೆಂಟ್ ಈ ಗೋ ಟು ಡೆಲ್ಲಿ? ಡಿಡೆಂಟ್ ಶಿ ಗೋ ಟು ಡೆಲ್ಲಿ? ಡಿಡೆಂಟ್ ಇಟ್ ಗೋ ಟು ಡೆಲ್ಲಿ ಲಾಸ್ಟ್ ವೀಕ್? ರೈಟ್, ಹೋಗಿರಲಿಲ್ವಾ ಅಂತ ನಾವಿಲ್ಲಿ ಕೇಳ್ತಿದ್ದೀವಿ. ಸೊ ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಪಾಸಿಟಿವ್ ಸೆಂಟೆನ್ಸ್ ಮಾಡುವಾಗ ಮಾತ್ರ ಮೇನ್ ವರ್ಬ್ ಪಾಸ್ಟ್ಗೆ ಹೋಗುತ್ತೆ. ಗೋ ವೆಂಟ್ ಆಗುತ್ತೆ, ಈಟ್ ಏಟ್ ಆಗುತ್ತೆ, ರನ್ ರ್ಯಾನ್ ಆಗುತ್ತೆ. ಅದರ್ವೈಸ್ ನೆಗೆಟಿವ್ ಮಾಡಲಿ, ಕ್ವಶನ್ ಮಾಡಲಿ, ಮೇನ್ ವರ್ಬ್ ಪ್ರೆಸೆಂಟ್ನಲ್ಲೇ ಉಳ್ಕೊಳ್ಳುತ್ತೆ, ಚೇಂಜ್ ಆಗಲ್ಲ. ಇನ್ನಷ್ಟು ಎಕ್ಸಾಂಪಲ್ ನೋಡಿ ಇಲ್ಲಿ. ಐ ಏಟ್ ಮೈ ಬ್ರೇಕ್ಫಾಸ್ಟ್ ಅಟ್ 9. ನಾನಿವತ್ತು 9 ಗಂಟೆಗೆ ತಿಂಡಿ ತಿಂದೆ. ಆಗ ಹೇಳಬೇಕು ಐ ಏಟ್ ಮೈ ಬ್ರೇಕ್ಫಾಸ್ಟ್ ಅಟ್ 9. ಸೊ ಇದು ಪಾಸ್ಟ್ನಲ್ಲೇ ಮುಗಿದೋಯ್ತು. ಅಂದರೆ ಈಗ ಬ್ರೇಕ್ಫಾಸ್ಟ್ ಟೈಮ್ ಆಗಿ ತುಂಬ ಹೊತ್ತಾಗಿದೆ, ಈಗ ಮಧ್ಯಾಹ್ನದ ಮೇಲಾಗಿದೆ. ನಾನು ಯಾರಿಗೋ ಹಾಗೆ ಹೇಳ್ತಾ ಇದ್ದೀನಿ, ನಾನು ಇವತ್ತು 9 ಗಂಟೆಗೆ ತಿಂದೆ. ಯೂಶ್ವಲಿ ನಾನು 8 ಗಂಟೆಗೆ ತಿಂತಿದ್ದೆ, ಬಟ್ ಇವತ್ತು ನಾನು 9 ಗಂಟೆಗೆ ತಿಂದೆ. ಸೊ ಹಾಗೆ ಹೇಳಿ, ಐ ಯೂಶ್ವಲಿ ಈಟ್ ಮೈ ಬ್ರೇಕ್ಫಾಸ್ಟ್ ಅಟ್ 8 o'clock, ಬಟ್ ಟುಡೇ ಐ ಏಟ್ ಮೈ ಬ್ರೇಕ್ಫಾಸ್ಟ್ ಅಟ್ 9. ರೈಟ್, ಪ್ರೆಸೆಂಟ್ಗೆ ಯಾವುದೇ ಸಂಬಂಧ ಇಲ್ಲ, ಪಾಸ್ಟ್ನಲ್ಲಿ ನಡೆದಿರೋ ಆ್ಯಕ್ಷನ್ನ ನಾವೀಗ ಹೇಳ್ತಿದ್ದೀವಿ ಅಷ್ಟೇ. ಸೊ ಇದೇ ಸೆಂಟೆನ್ಸ್ನ ನಾನು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಮಾಡಿದ್ದೆ. ಆ ವಿಡಿಯೋ ನೋಡಿ ಕಂಪ್ಯಾರಿಸನ್ ಮಾಡಿ ನೋಡ್ಕೊಳ್ಳಿ, ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ದೆ, ಇಲ್ಲಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ. ರೈಟ್, ಸೊ ನಾವು ಕನ್ನಡದಲ್ಲಿ ಹೇಳೋವಾಗ ಹೇಳ್ತೀವಿ ನಾನು 9 ಗಂಟೆಗೆ ತಿಂಡಿ ತಿಂದೆ ಅಂತ. ಅಟ್ 9 o'clock ಐ ಏಟ್ ಮೈ ಬ್ರೇಕ್ಫಾಸ್ಟ್ ಅಂತ ಹೇಳಬಾರ್ದು. ಐ ಏಟ್ ಮೈ ಬ್ರೇಕ್ಫಾಸ್ಟ್ ಅಟ್ 9 o'clock ಅಂತಲೇ ಹೇಳಬೇಕು ನೀವು. ಸೊ ನೋಡಿ, ಅದಕ್ಕೆ ನಾನು ಆಬ್ಜೆಕ್ಟ್ ಪ್ಲೇಸ್ನಲ್ಲಿ ಹಾಕಿದ್ದೀನಿ. ಪ್ಲೇಸ್, ಟೈಮ್, ರೀಸನ್ನ ಅದೇ ಆರ್ಡರ್ನಲ್ಲಿ ಹಾಕಬೇಕು ನೀವು. ಓಕೆ, ನಾನು ಇವತ್ತು ತಿಂಡಿನೇ ತಿಂದಿಲ್ಲ ಅಂತ ಹೇಳಬೇಕು. ಐ ಡಿಡ್ ನಾಟ್ ಈಟ್ ಮೈ ಬ್ರೇಕ್ಫಾಸ್ಟ್ ಟುಡೇ. ಐ ಡಿಡ್ ನಾಟ್ ಏಟ್ ಅಲ್ಲ, ಐ ಡಿಡ್ ನಾಟ್ ಈಟ್ ಮೈ ಬ್ರೇಕ್ಫಾಸ್ಟ್ ಟುಡೇ. ನೋಡಿ, ಇವತ್ತು ಆಲ್ರೆಡಿ ಡೇ ಮುಗ್ದಿದೆ, ಸಂಜೆನೋ ಅಥವಾ ರಾತ್ರಿನೋ ಆಗಿದೆ. ನಾನು ಯಾರಿಗೋ ಹೇಳ್ತಾ ಇದ್ದೀನಿ ಇವತ್ತು ನಾನು ತಿಂಡಿನೇ ತಿಂದಿಲ್ಲ, ಐ ಡಿಡ್ ನಾಟ್ ಈಟ್ ಮೈ ಬ್ರೇಕ್ಫಾಸ್ಟ್ ಟುಡೇ ಅಂತ. ಓಕೆ, ಐ ಹ್ಯಾವಂಟ್ ಈಟನ್ ಮೈ ಬ್ರೇಕ್ಫಾಸ್ಟ್ ಅಂತ ಇಲ್ಲಿ ಹೇಳಕ್ಕೆ ಬರಲ್ಲ, ಯಾಕೆಂದರೆ ಟೈಮ್ ಆಗೋಗಿದೆ ಅಲ್ವಾ. ಈ ಆ್ಯಕ್ಷನ್ ಪ್ರೆಸೆಂಟ್ನಲ್ಲಿ ಯಾವುದೇ ವ್ಯಾಲಿಡಿಟಿ ಇಟ್ಕೊಳ್ಳಲ್ಲ, ಅರ್ಥ ಆಯ್ತಾ. ಪ್ರೆಸೆಂಟ್ನಲ್ಲಿ ಇದು ಟ್ರೂ ಅಲ್ಲ, ಅದರ ಎಫೆಕ್ಟ್ ಪ್ರೆಸೆಂಟ್ನಲ್ಲಿ ಇಲ್ಲ. ಆದ್ದರಿಂದ ಹೇಳಬೇಕು, ನೀವು ಕ್ಯಾಶುವಲಾಗಿ ಅದೇ ರೀತಿ ಅಲ್ವಾ ಹೇಳೋದು. ಇವತ್ತು ನಾನು ಬ್ರೇಕ್ಫಾಸ್ಟೇ ತಿಂದಿಲ್ಲ, ಐ ಡಿಡ್ ನಾಟ್ ಈಟ್ ಮೈ ಬ್ರೇಕ್ಫಾಸ್ಟ್ ಟುಡೇ. ರೈಟ್, ಸೊ ಕೇಳೋ ಹಾಗಿದ್ರೆ ಡಿಡ್ ಐ ಈಟ್ ಮೈ ಬ್ರೇಕ್ಫಾಸ್ಟ್ ಟುಡೇ? ನಾನು ಇವತ್ತು ನಾನು ತಿಂಡಿ ತಿಂದಿದ್ದೀನಾ? ಡಿಡೆಂಟ್ ಐ ಈಟ್ ಮೈ ಬ್ರೇಕ್ಫಾಸ್ಟ್ ಟುಡೇ? ನಾನು ಇವತ್ತು ನಾನು ತಿಂಡಿ ತಿಂದಿಲ್ವಾ? ರೈಟ್, ಸುಮಾ ಪ್ರಿಪೇರ್ಡ್ ದಿ ಡಿಶ್ ಲಾಸ್ಟ್ ನೈಟ್. ಸೊ ನಿನ್ನೆ ರಾತ್ರಿ ನಡೆದಿದ್ದು. ಸುಮಾ ನಿನ್ನೆ ರಾತ್ರಿ ಅಡುಗೆ ಮಾಡಿದ್ಲು ಅಂತ ನಾವು ಹೇಳ್ತಾ ಇದ್ದೀವಿ. ಅಂದರೆ ನಿನ್ನೆ ಯಾರು ಅಡುಗೆ ಮಾಡಿದ್ದು ಅನ್ನೋ ಇನ್ಫಾರ್ಮೇಷನ್ ಈಗ ಕೊಡ್ತಾ ಇದ್ದೀವಿ. ಪ್ರೆಸೆಂಟ್ ಯಾವುದೇ ಸಂಬಂಧ ಇಲ್ಲ ಇಲ್ಲಿ. ರೈಟ್, ಸೊ ಇದೇ ಎಕ್ಸಾಂಪಲನ್ನು ನಾನು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಕೂಡ ಕೊಟ್ಟಿದ್ದೆ. ನೀವು ಆ ವಿಡಿಯೋ ನೋಡಿ ಕಂಪ್ಯಾರಿಸನ್ ಮಾಡಿ ನೋಡ್ಕೊಳ್ಳಿ.
ನಾನು ಅಲ್ಲಿ ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಇಲ್ಲಿ ಹೇಗೆ ಮಾಡ್ತಾ ಇದ್ದೀನಿ ಅಂತ. ರೈಟ್, ಈಗ ನಾವು ನಿನ್ನೆ ರಾತ್ರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿನ್ನೆ ರಾತ್ರಿ ಮನೇಲಿ ಯಾರು ಅಡುಗೆ ಮಾಡಿದರು? ಸುಮಾ ಪ್ರಿಪೇರ್ಡ್ ದ ಡಿಶ್ ಲಾಸ್ಟ್ ನೈಟ್ ಅಂತ. ಇಲ್ಲ, ನಿನ್ನೆ ರಾತ್ರಿ ಸುಮಾ ಅಡುಗೆ ಮಾಡಿರಲಿಲ್ಲ ಅಂತ ಹೇಳುವಾಗ ಹೇಳಿ ಸುಮಾ ಡಿಡ್ ನಾಟ್ ಪ್ರಿಪೇರ್ ದ ಡಿಶ್ ಲಾಸ್ಟ್ ನೈಟ್. ಇಲ್ಲ, ಸುಮಾ ನಿನ್ನೆ ಯಾವುದೇ ಅಡುಗೆ ಮಾಡಿರಲಿಲ್ಲ. ನಿನ್ನೆ ರಾತ್ರಿ ಅಡುಗೆ ಮಾಡಿ ಸುಮಾನ ಡಿಡ್ ಸುಮಾ ಪ್ರಿಪೇರ್ ದ ಡಿಶ್ ಲಾಸ್ಟ್ ನೈಟ್ ಅಂತ ಕೇಳಬೇಕು. ನಿನ್ನೆ ಅಡುಗೆ ಮಾಡಿ ಸುಮಾ ಅಲ್ವಾ? ಡಿಡೆಂಟ್ ಸುಮಾ ಪ್ರಿಪೇರ್ ದ ಡಿಶ್ ಲಾಸ್ಟ್ ನೈಟ್? ರೈಟ್. ನೆಕ್ಸ್ಟ್, ಮೈ ಟೀಚರ್ ಟಾಟ್ ದಿಸ್ ಲೆಸನ್ ಇನ್ ಥರ್ಡ್ ಸ್ಟ್ಯಾಂಡರ್ಡ್. ಮೈ ಟೀಚರ್ ಟಾಟ್ ದಿಸ್ ಲೆಸನ್ ಇನ್ ಥರ್ಡ್ ಸ್ಟ್ಯಾಂಡರ್ಡ್. ನನ್ನ ಟೀಚರ್ ಇದನ್ನು ನನಗೆ ಥರ್ಡ್ ಸ್ಟ್ಯಾಂಡರ್ಡ್ನಲ್ಲಿ ಕಲಿಸಿದ್ರು, ನನಗಿನ್ನೂ ನೆನಪಿದೆ, ಈಗ ನನಗೆ ರೀಕಾಲ್ ಆಯಿತು ಅಂತ ಹೇಳುವಾಗ ನಾವು ಹೇಳ್ತೀವಿ ನೋಡಿ, ಟೀಚ್ನ ಪಾಸ್ಟ್ ಟೆನ್ಸ್ ಇಲ್ಲಿ ಟಾಟ್. ಮೈ ಟೀಚರ್ ಟಾಟ್ ದಿಸ್ ಲೆಸನ್ ಇನ್ ಥರ್ಡ್ ಸ್ಟ್ಯಾಂಡರ್ಡ್. ಸೊ ನೋಡಿ, ತುಂಬ ಹಿಂದೆ ನಡೆದಿದ್ದು, ಪ್ರೆಸೆಂಟ್ಗೆ ಯಾವುದೇ ಸಂಬಂಧ ಇಲ್ಲ ಅಲ್ವಾ? ಓಕೆ, ನೀವು ಯಾವುದೋ ಒಂದು ಲೆಸನ್ ನೋಡ್ತಿರ್ತೀರ ಬುಕ್ನಲ್ಲಿ, ಅವಾಗ ನೋಡಿ ಹೇಳ್ತೀರಾ, ಓ ನಾವು ಸ್ಕೂಲಲ್ಲಿದ್ದಾಗ ಇದು ನಮಗೆ ಕಲಿಸೇ ಇಲ್ಲ. ಅವಾಗ ಹೇಳಿ, ಮೈ ಟೀಚರ್ ಡಿಡ್ ನಾಟ್ ಟೀಚ್ ದಿಸ್ ಲೆಸನ್. ಮೈ ಟೀಚರ್ ಡಿಡ್ ನಾಟ್ ಟೀಚ್ ದಿಸ್ ಲೆಸನ್. ಯಾವುದೇ ಕ್ಲಾಸ್ನಲ್ಲೂ ಕಲಿಸಿಲ್ಲ ಅಲ್ವಾ? ಸ್ಪೆಸಿಫೈ ಮಾಡೋದು ಬೇಕಾಗಿಲ್ಲ. ನನ್ನ ಟೀಚರ್ ನಮಗೆ ಇದನ್ನು ಕಲಿಸೇ ಇಲ್ಲ. ಮೈ ಟೀಚರ್ ಡಿಡ್ ನಾಟ್ ಟೀಚ್ ದಿಸ್ ಲೆಸನ್. ಓಕೆ, ನನಗೆ ನೆನಪಿಲ್ಲ, ಕೇಳಬೇಕೀಗ ನನ್ನ ಫ್ರೆಂಡ್ಗೆ, ಇದನ್ನು ನಮ್ಮ ಟೀಚರ್ ನಮಗೆ ಕಲಿಸಿದ್ರಾ? ಡಿಡ್ ಮೈ ಟೀಚರ್ ಟೀಚ್ ದಿಸ್ ಲೆಸನ್? ನಮಗೆ ಈ ಟೀಚರ್ ಅವನು ಹೇಳ್ತಾನೆ, ಹಾಂ ಕಲಿಸಿದ್ರು, ಯಾಕೆ ಕಲಿಸಿರ್ಲಿಲ್ವಾ ಅಂತ ಕೇಳೋವಾಗ ಅವ್ರು ಕೇಳ್ತಾರೆ, ಡಿಡೆಂಟ್ ಮೈ ಟೀಚರ್ ಟೀಚ್ ದಿಸ್ ಲೆಸನ್? ಯಾಕೆ ನಮಗೆ ಈ ಟೀಚರ್ ಕಲಿಸಿರ್ಲಿಲ್ವಾ ಅಂತ. ರೈಟ್. ಸೊ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಏನೇ ಡೌಟ್ಸ್ ಬಂದರೂ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಅಷ್ಟು ಹೆಚ್ಚಿನ ಎಕ್ಸಾಂಪಲ್ಗಳನ್ನ ನೋಡಿ ಹೇಗೆ ನಾವು ಮಾತಾಡ್ತೀವಿ ಸಿಂಪಲ್ ಪಾಸ್ಟ್ನಲ್ಲಿ ಅಂತ. ನಾನು ಇದನ್ನೆಂದೂ ಮಾಡಿಲ್ಲ, ಅಂದರೆ ಈ ಹಿಂದೆ ಯಾವತ್ತೂ ನಾನು ಮಾಡೇ ಇಲ್ಲ. ಅದನ್ನು ಗೆಸ್ ಮಾಡಿ ಏನಾಗ್ಬೋದು? ಪಾಸಿಟಿವ್ ಇದ್ದರೆ ಏನಾಗುತ್ತೆ? ನಾನು ಇದನ್ನು ಮಾಡಿದ್ದೆ, ಐ ಡಿಡ್ ದಿಸ್ ಅಲ್ವಾ? ಐ ಡಿಡ್ ದಿಸ್ ಅಂದರೆ ನಾನು ಇದನ್ನು ಮಾಡಿದ್ದೆ. ನಾನು ಇದನ್ನು ಎಂದೂ ಮಾಡಿಲ್ಲ ಅಂದರೆ ಐ ನೆವರ್ ಡಿಡ್ ದಿಸ್ ಬಿಫೋರ್ ಅನ್ಬೇಕು. ಸೊ ಇಲ್ಲಿ ನೋಡಿ, ನೆವರ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಡಿಡ್ನ ಹಿಂದೆ ನೆವರ್ ಹಾಕಬೇಕು, ಎಂದೂ ಮಾಡಿಲ್ಲ ಅಲ್ವಾ? ಆದ್ದರಿಂದ ಇದೇ ರೀತಿಯೇ ಹೇಳಬೇಕು ನೀವು ಇದನ್ನು. ಸ್ವಲ್ಪ ಚೇಂಜ್ ಇದೆ ಇಲ್ಲಿ. ಓಕೆ, ಐ ನೆವರ್ ಡಿಡ್ ದಿಸ್ ಬಿಫೋರ್ ಅಂದರೆ ನಾನು ಈ ಹಿಂದೆ ಎಂದೂ ಇದನ್ನು ಮಾಡಿಲ್ಲ. ಅವನು ಒಂದು ಸರಿ ನಮ್ಮ ಮನೆಗೆ ಬಂದಿದ್ದ. ಪಾಸ್ಟ್ನಲ್ಲಿ ಯಾವಾಗಲೂ ಹಿಂದೆ ಒಂದು ಸರಿ ನಮ್ಮ ಮನೆಗೆ ಬಂದಿದ್ದ, ಮುಗಿದೋಯ್ತದು. ಹಿ ಒನ್ಸ್ ಕೇಮ್ ಟು ಮೈ ಹೌಸ್. ಸೊ ಜಸ್ಟ್ ಹಿ ಕೇಮ್ ಟು ಮೈ ಹೌಸ್ ಅನ್ನೋ ಬದಲು ಹಿ ಒನ್ಸ್ ಕೇಮ್ ಟು ಮೈ ಹೌಸ್ ಅಂದರೆ ಅವ್ನು ಒಂದು ಸರಿ ಬಂದಿದ್ದ ಅನ್ನೋ ಮೀನಿಂಗ್ ಕೊಡುತ್ತೆ. ಸೊ ಕೇಮ್ ಆಗಿದೆ, ಇಲ್ಲಿ ಸಿಂಪಲ್ ಆಗಿದೆ. ಸೊ ಒನ್ಸ್ ಅನ್ನೋ ವರ್ಡ್ ಯಾವಾಗಲೂ ಮೇನ್ ವರ್ಬ್ ಹಿಂದೆನೇ ಹಾಕಬೇಕು. ಒನ್ಸ್ ಅನ್ನೋದು ಅಡ್ವರ್ಬ್ ಅಲ್ವಾ? ಆದ್ದರಿಂದ ಅಡ್ವರ್ಬ್ ಯಾವಾಗಲೂ ಇದೇ ಪೊಸಿಷನ್ನ ತಗೊಳುತ್ತೆ, ಅಂದರೆ ಮೇನ್ ವರ್ಬ್ ಹಿಂದೆನೇ ಇರುತ್ತೆ. ಟೈಮ್ ಅಡ್ವರ್ಬ್ಗಳು ಒನ್ಸ್, ಓನ್ಲಿ, ಸಮ್ಟೈಮ್ಸ್, ಕರೆಂಟ್ಲಿ, ಈ ವರ್ಡ್ಗಳೆಲ್ಲ ಮೇನ್ ವರ್ಬ್ನ ಹಿಂದೆನೇ ಬರುತ್ತೆ. ನಾನು ಅಲ್ಲಿಗೆ ಹೋಗಿಲ್ಲ ಅಂದರೆ ಹೋಗಿಲ್ಲ ಅಷ್ಟೇ ಪಾಸ್ಟ್ನಲ್ಲಿ. ಐ ಡಿಡ್ ನಾಟ್ ಗೋ ದೇರ್. ಅವನು ಹೇಳಿದ್ದು ನೀನು ಮಾಡಿದ್ಯಾ? ಡಿಡ್ ಯು ಡೂ ವಾಟ್ ಹಿ ಸೆಡ್? ನೋಡಿ, ಡಿಡ್ ಯು ಡೂ ಮಾಡಿದ್ಯಾ? ವಾಟ್ ಹಿ ಸೆಡ್ ಅವನು ಹೇಳಿದ್ದು. ಸೊ ಫಸ್ಟ್ ಪಾರ್ಟ್ ಕೂಡ ಪಾಸ್ಟ್ನಲ್ಲೇ ಇದೆ, ಸೆಕೆಂಡ್ ಪಾರ್ಟ್ ಕೂಡ ಪಾಸ್ಟ್ನಲ್ಲೇ ಇದೆ. ನಾವಲ್ಲಿ ಊಟ ಮಾಡಿದ್ದೆವು. ಪಾಸ್ಟ್ನಲ್ಲಿ ಯಾವಾಗಲೂ ಮಾಡಿದ್ವಿ, ನಮಗೆ ನೆನಪಿಲ್ಲ, ಬಟ್ ಒಂದು ಸರಿ ಮಾಡಿದ್ವಿ. ವಿ ಹ್ಯಾಡ್ ಲಂಚ್ ದೇರ್ ಅಥವಾ ವಿ ಹ್ಯಾಡ್ ಮೀಲ್ ದೇರ್. ಓಕೆ, ಸೊ ಅಲ್ಲಿ ನಾವು ಯಾವಾಗಲೂ ಊಟ ಮಾಡ್ತಿರ್ತೀವಿ ಅಂತ ಹೇಳೋವಾಗ ನಾವು ಸಿಂಪಲ್ ಪ್ರೆಸೆಂಟ್ನಲ್ಲಿ ಹೇಳ್ತೀವಿ. ವಿ ಹ್ಯಾವ್ ಲಂಚ್ ದೇರ್, ವಿ ಡೋಂಟ್ ಹ್ಯಾವ್ ಲಂಚ್ ದೇರ್. ನಾವಲ್ಲಿ ಯಾವಾಗಲೂ ಊಟ ಮಾಡಲ್ಲ. ಬಟ್ ನಾವು ಒಂದ್ಸರಿ ಹಿಂದೆ ಮಾಡಿದ್ವಿ ಅಂದರೆ ಹೇಳಬೇಕಾದಾಗ ವಿ ಹ್ಯಾಡ್ ಲಂಚ್ ದೇರ್ ಅಂತ ಹೇಳಬೇಕು. ಇಲ್ಲಿ ಹ್ಯಾಡ್ ಅನ್ನೋದು ಹ್ಯಾವ್ನ ಪಾಸ್ಟ್ ಟೆನ್ಸ್. ಓಕೆ, ಹ್ಯಾವ್ನ ಪಾಸ್ಟ್ ಟೆನ್ಸ್ ಇಲ್ಲಿ ಹ್ಯಾಡ್ ಆಗಿದೆ. ಇದು ಹೆಲ್ಪಿಂಗ್ ವರ್ಬ್ ಅಲ್ಲ, ಮೇನ್ ವರ್ಬ್. ಓಕೆ, ಸೊ ಸಿಂಪಲ್ ಪಾಸ್ಟ್ನ ನಾವು ಈ ರೀತಿ ಸಿಚುವೇಶನ್ಗಳಲ್ಲೂ ಯೂಸ್ ಮಾಡ್ತೀವಿ. ಸೊ ಎಲ್ಲ ಸೆಂಟೆನ್ಸ್ಗಳನ್ನ ಅಬ್ಸರ್ವ್ ಮಾಡಿ. ಈ ಎಲ್ಲ ಕೆಲಸಗಳು ನಡೆದಿದ್ದು ಟೈಮ್ ಇಲ್ಲಿ ಗೊತ್ತೇ ಇಲ್ಲ, ಯಾವಾಗಲೂ ಹಿಂದೆ ನಡೆದಿತ್ತು, ಅನ್ನೋನ್ ಟೈಮಲ್ಲಿ ನಡೆದಿತ್ತು. ನಡೆದಿರುವಂಥ ಟೈಮ್ ನಮಗೆ ಗೊತ್ತೇ ಇಲ್ಲ ಅಂದಾಗಲೂ ಕೂಡ ನಾವು ಪಾಸ್ಟ್ ಸಿಂಪಲ್ನಲ್ಲೇ ಮಾತಾಡ್ತೀವಿ. ಅದು ಯಾವಾಗಲೂ ನಡೀತು ಅಥವಾ ಯಾವಾಗಲೂ ನಡೆದೇ ಇಲ್ಲ ಅಥವಾ ನಡೀತಾ ಅಂತ ಕೇಳಬೇಕು. ಬಟ್ ಟೈಮ್ ಬಗ್ಗೆ ನಮ್ಗೆ ಏನೂ ಮಾಹಿತಿ ಇಲ್ಲ, ಯಾವಾಗ ನಡೀತು ಅನ್ನೋದು ಗೊತ್ತೇ ಇಲ್ಲ, ಅವಾಗಲೂ ಕೂಡ ನಾವು ಈ ಆ್ಯಕ್ಷನ್ಗಳನ್ನ ಪಾಸ್ಟ್ ಸಿಂಪಲ್ನಲ್ಲೇ ಮಾತಾಡ್ತೀವಿ. ಸೊ ನೀವು ಕೂಡ ಒಂದೆರಡು ಸೆಂಟೆನ್ಸ್ಗಳನ್ನ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಅದನ್ನು ಚೆಕ್ ಮಾಡ್ತೀನಿ. ಏನಾದರೂ ತಪ್ಪಿದ್ರೆ ನಾನು ಕರೆಕ್ಷನ್ ಕೂಡ ಮಾಡ್ತೀನಿ.
ಆ್ಯಂಡ್ ಈ ಟೆನ್ಸ್ನ ನೋಟ್ಸ್ ನಿಮಗೆ ಬೇಕಾಯಿತು ಅಂದರೆ ನನ್ನ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಇದರ ಲಿಂಕ್ ನಾನು ಕೆಳಗಡೆ ಕಾಮೆಂಟ್ ಬಾಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ನ ಫಾಲೋ ಮಾಡಿ, ಹೋಗಿ ಪೇಜ್ನ ಲೈಕ್ ಮಾಡಿ, ನಿಮಗೆ ನೋಟ್ಸ್ಗಳಲ್ಲಿ ಸಿಗ್ತಾ ಇರುತ್ತೆ. ಆ್ಯಂಡ್ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ನಾನು ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತೀನಿ, ಆದ್ದರಿಂದ ನೀವು ಯಾವಾಗಲೂ ಅಪ್ಡೇಟ್ ಆಗಿರಬಹುದು. ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಫೇಸ್ಬುಕ್ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.